ವೆಲ್ಕಮ್ ಬ್ಯಾಕ್. ರೋಡ್ ಟು ಸ್ಟೇಟ್. ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯಿತು. ಫ್ರೆಂಡ್ ಕಾರ್ ತಂದು ಕೊಟ್ಟ. ಇವಾಗ ಇವನಿಗೆ ಬಾಯ್ ಹೇಳಿ ನಾವು ಜರ್ನಿ ಸ್ಟಾರ್ಟ್ ಮಾಡ್ತಿದ್ವಿ. ನಮ್ಮ ಜರ್ನಿ ಇವಾಗ ಕಾಂಪಿಟೇಷನ್ ಕಡೆ. ಇನ್ನೂ 3 ದಿನ ಇದೆ ಕಾಂಪಿಟೇಷನ್. ಇವತ್ತಿನ ವಾಟರ್ ರೋಡ್ ಬೇರೆ ಮಾಡಬೇಕು. ಕಂಪ್ಲೀಟ್ ಡೇ ಹೇಗಿರುತ್ತೆ ತೋರಿಸ್ತೀನಿ ನಿಮಗೆ. ಸತತ 2.5 ಅವರ್ ಟ್ರಾವೆಲ್ ನಂತರ ಟೋಲ್ ಹತ್ರ ಹಾಕಿದ್ದೀನಿ. ಯಾವ ಟೋಲ್ ಅನ್ನೋದೇ ಗೊತ್ತಾಗ್ತಲ್ಲ. ಇದು ಯಾವುದೋ ಒಂದು ಸಿಕ್ತು, ಹಾಕಿದೆ. ಎಲ್ಲರೂ ಈ ಬಿಸಿಲಲ್ಲಿ ಕೂಲ್ ಡ್ರಿಂಕ್ಸ್ ಕೊಡಿದ್ರೆ ನಾವು ಟೀ ಕುಡಿತೀವಿ. ಟೀ ಕುಡಿಯೋದಕ್ಕೂ ರೀಸನ್ ಇದೆ. ಏನು ಮಾಡೋದು, ಗಾಡಿ ಡ್ರೈವ್ ಮಾಡಬೇಕು, ಟೀ ಕುಡಿಲೇಬೇಕು. ಫೈನಲ್ಲಿ ಊಟಕ್ಕೆ ಬಂದು ನಿಲ್ಸಾಯಿತು. ಊಟ ಏನೇನು ಮಾಡೋದು ನೋಡೋಣ. ಊಟಕ್ಕೆ ಹಾಸನದ ಹತ್ರ ಎಂಪೈರ್ ಹೋಟೆಲ್. ಇವತ್ತಿನ ಲಂಚು ಎಗ್ ರೈಸು ಮತ್ತು ಕಬಾಬ್. ಜಾಸ್ತಿ ತಿನ್ನಂಗಿಲ್ಲ, 4 ಪೀಸ್ ಮಾತ್ರ ಕಬಾಬ್ ತಿಂದು ಸ್ವಲ್ಪ ರೈಸ್. ಇವತ್ತು ಎಂಡ್ ರೈಸ್ ತಿಂದರೆ ಇನ್ನು ಕಾಂಪಿಟೇಷನ್ ದಿನವೇ ತಿನ್ನೋದು. ವಾಟರ್ ಔಟ್ ಮಾಡಬೇಕು, ಆದರೂ ಆಪ್ಷನ್ ಇಲ್ಲ. ಪೈನಾಪಲ್ ಜ್ಯೂಸ್. ಊಟ ಎಲ್ಲ ಆಯಿತು. ಇವಾಗ ಬ್ಯಾಕ್ ಟು ಡ್ರೈವಿಂಗ್. ಇನ್ನು ಆಲ್ಮೋಸ್ಟ್ 180 ಕಿಲೋಮೀಟರ್ ಬಾಕಿ ಇದೆ. ಇನ್ನು ಯಾವುದೇ ಸ್ಟಾಪ್ ಇಲ್ಲ. ಇನ್ನೊಂದು ಸ್ಟಾಪ್ ಕೊಡಬೇಕು. ಸ್ಟಾಪ್ ಕೊಟ್ಬಿಟ್ಟು ಡೈರೆಕ್ಟ್ ಮಂಗಳೂರು. ಸಕಲೇಶ್ಪುರ ಬಂದು ಗಾಡಿ ನಿಲ್ಲಿಸಿದೆ. ಇವಾಗ ಸೌತೆಕಾಯಿ ತಿನ್ನೋ ಟೈಮ್. ನೆಕ್ಸ್ಟು ಪ್ರೋಟೀನ್ ಪಿಕ್ ಮಾಡೋಕೆ ಹೋಗಬೇಕು. ಆ್ಯಕ್ಚುಲಿ ಪ್ರೋಟೀನ ಬುಕ್ ಮಾಡಿದೆ, ಬೆಂಗಳೂರಿಗೆ ಬಂದಿಲ್ಲ. ಗಿವ್ ಅವೇ ಪ್ರೋಟೀನ್ನ. ಅದಾದ್ಮೇಲೆ ಮತ್ತೆ ಮಂಗಳೂರಿಗೆ ಬುಕ್ ಮಾಡಿದೆ, ಮಂಗಳೂರಿಗೆ ಬಂದಿದೆ. ಇವತ್ತು ಎಷ್ಟೊತ್ತಾದರೂ ಹೋಗಿ ತಗೊಂಡು ಶುಕ್ರವಾರ ಗಿವ್ ಅವೇ ಮಾಡಬೇಕು. ಫೈನಲ್ ರೀಚ್ ಅತ್ತೆ ಮನೆ. ಇವಾಗ ಇಲ್ಲಿಂದ ಪ್ರೋಟೀನ್ ಪಿಕ್ ಮಾಡೋಕ್ಕೆ ಮತ್ತೆ ಹೋಗ್ಬೇಕು. ರೆಡಿ ಆಗಿಬಿಟ್ಟು ಸುಸ್ತು ಫುಲ್ ಆಗಿದೆ ಗಾಡಿ ಡ್ರೈವ್ ಮಾಡಿ. ಗಿವ್ ಅವೇ ಪ್ರೋಟೀನ್ ತಗೊಂಡಾಯಿತು. ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ, ಮತ್ತೆ ಬೆಳಿಗ್ಗೆ ಸಿಗ್ತೀನಿ. ಮದುವೆಗೆಲ್ಲ ರೆಡಿ ಆದರೆ ಸೆಕೆ ಹೆಂಗಿದೆ ಅಂದರೆ ಡಿಪ್ರೆಷನ್ ತರಿಸ್ತಾ ಇದೆ. ಸಿಕ್ಕಾಪಟ್ಟೆ ಸೆಕೆ ಇದೆ. ನನ್ನ ದಿನ ಸಸ್ಟೈನ್ ಆಗಬೇಕು. ನಾಳೆಯಿಂದ ಪರವಾಗಿಲ್ಲ, ನಾಳೆ ಕಾಂಪಿಟೇಷನ್ ಇದೆ. ಇವತ್ತು ಮದುವೆ ಮನೆಗೆ ಹೋಗಿ ಜಸ್ಟ್ ಅಟೆಂಡ್ ಮಾಡ್ಕೊಂಡು ಬರೋದಷ್ಟೇ. ಮದುವೆ ಮನೇಲಿ ಸಿಗ್ತೀನಿ. ಫೈನಲಿ ಡೆಸ್ಟಿನೇಷನ್ ಬಂದು ರೀಚ್ ಆಗಾಯಿತು. ನೆಕ್ಸ್ಟ್ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಮದುವೆ ಎಲ್ಲ ಮುಗೀತು. ಮದುವೆ ಎಲ್ಲ ಮುಗಿಸ್ಕೊಂಡು ಗಂಡಿನ ಮನೆ ಹತ್ರ ಬಂದೆ. ಇವ್ರ ಮನೇಲಿ ಕೋಳಿಗಳನ್ನ ಸಾಕಿದ್ದಾರೆ. ಒಂದೊಂದು ಕೋಳಿ ಹೆಂಗಿದೆ ನೋಡಿ. ಇಲ್ಲೊಂದು ಕೋಳಿ, ಇಲ್ಲೊಂದು ಕೋಳಿ, ಅಲ್ಲೊಂದು ಕೋಳಿ. ಬರೀ ಫೈಟ್ರ್ ಕೋಳಿಗಳನ್ನೇ ಸಾಕ್ಬಿಟ್ಟವ್ರೆ ಇವ್ರ ಮನೇಲಿ. ಅದ್ರ ಜೊತೆ 2 ದನ ಕೂಡ ಸಾಕಿದ್ದಾರೆ. ಮಸ್ತಾಗಿದ್ದಾವೆ ಅದು. ಇದು ಇನ್ನೂ ಕರು, ಗಂಡು ಕರು. ಬಟ್ ಇವು ಕೊಂಬರಲ್ಲ, ಏನು ಮಾಡೋದು. ಬಾಡಿ ವೇಟ್ 79 ಇದೆ ಎಕ್ಸಾಕ್ಟ್. ಇಲ್ಲಿಂದ ಎಕ್ಸಾಕ್ಟ್ 5 kg ಕಟ್ ಮಾಡಬೇಕು. 74 kg ಕಟ್ ಮಾಡ್ತೀವಿ. ಇನ್ನು ಆಲ್ಮೋಸ್ಟ್ 24 ಅವರ್ 36 ಅವರ್ ಇದೆ. ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಕಾಂಪಿಟೇಷನ್ ಇದೆ, ಅದ್ರದ್ದೆಲ್ಲ ಅಪ್ಡೇಟ್ ನಿಮ್ಗೆ ಕೊಡ್ತಾ ಇರ್ತೀನಿ. ಕಾಂಪಿಟೇಷನ್ ಮುಗಿದ್ಮೇಲೆ ಆ್ಯಕ್ಚುಲಿ ವೀಡಿಯೋ ಅಪ್ಲೋಡ್ ಆಗೋದು ಈ ವಿಡಿಯೋ ಕೂಡ. ಬಟ್ ಇನ್ಸ್ಟಾದಲ್ಲಿ ಎಲ್ಲ ಅಪ್ಡೇಟ್ ಮಾಡಿರ್ತೀನಿ. ನನ್ನ ಇನ್ಸ್ಟಾ ಪೇಜ್ ಕೂಡ ಇದೆ, ಸ್ಟ್ರೆಂತ್ ಗುರು ದತ್ತ. ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.